ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿತ್ತು. ಆ ಕನಸು ಸಾಕಾರ ಆಗಿ ವೈಯಕ್ತಿಕವಾಗಿ ಅವ್ರಿಗೆ ಬೆನಿಫಿಟ್ ಆಗಿರ್ಬೋದು. ಆದರೆ ಇನ್ನು ಮುಂದೆ ಕರ್ನಾಟಕದ ಜನತೆಗೆ ಟ್ಯಾಕ್ಸ್ಗಳ ಬೆನಿಫಿಟ್ಟೆ, ಎಲ್ಲ ಟ್ಯಾಕ್ಸ್ಗಳೇ. ಇನ್ನು ಕರ್ನಾಟಕದ ಜನ ಇನ್ನು ತೆರಿಗೆ ಹೊರೆಯನ್ನು ತೆಗೆದುಕೊಳ್ಳೋಕ್ಕೆ ತಯಾರಾಗಿರ್ಬೇಕು. ಡಿ ಕೆ ಅಂದರೆ ತೆರಿಗೆ, ಡಿ ಕೆ ಅಂದರೆ ಟ್ಯಾಕ್ಸ್. ಆ ತೆರಿಗೆ ಹೊರೆಗಳನ್ನು ತಗೊಳೋಕ್ಕೆ ಕರ್ನಾಟಕ ಜನ ರೆಡಿ ಇರಬೇಕು. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಅದರಿಂದ ಡಿ ಕೆ ಶಿವಕುಮಾರ್ ಹೊಸ ಮುಖ್ಯಮಂತ್ರಿಗಳಾಗಿ ಈ ಸವಾಲುಗಳು ಅವರೆಲ್ಲ ಮುಂದೆ ಇರೋವಂಥ ಸವಾಲುಗಳು. ಅದರಿಂದ ನನಗನ್ಸ್ತತೆ ಈ ಕೆಟ್ಟೋಗಿರೋ ಬಸ್ಸು ಇನ್ನು ಗುಜರಿಗೆ ಹೋಗ್ಬೇಕೇ ಹೊರತು ರಿಪೇರಿ ಆಗೋ ಮಟ್ಟದಲ್ಲಿ ಕಾಣ್ತಾ ಇಲ್ಲ ಅಂತ ಅನಿಸ್ತದೆ. ತೆರಿಗೆ ಕಡಿಮೆ ಮಾಡುವಂತ ಭರವಸೆ ಇದೆ, ಯಾಕಂದ್ರೆ ಬಹಳಷ್ಟು ನಿರೀಕ್ಷೆ ಇದೆ. ಹೊಸದಾಗಿ ಸಿಎಂ ಆಗ್ತಿದ ಕೂಡಲೇ ಏನೋ ಘೋಷಣೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ತೆರಿಗೆ ಮಾಡೋಕ್ಕೆ ಫೈನಾನ್ಸಲ್ಲಿ ನಿಮ್ಗೆ ಹಣ ಇಲ್ಲಲ್ಲ. ಹಣ ಇದ್ದರೆ ತಾನೇ ನೀವು ತೆರಿಗೆಯನ್ನು ಕಡಿಮೆ ಮಾಡೋಕ್ಕೆ. ಈಗಲೇ ನಾವು ಎಷ್ಟು 19,000 ಕೋಟಿ ಡಿಫಿಷಿಯೇಟಲ್ಲಿದ್ದೀವಿ. ಡಿಫಿಷಿಯೇಟ್ ನಮ್ದಿರೋವಂಥದ್ದು 19,262 ಕೋಟಿ ಡಿಫಿಷಿಯೇಟಲ್ಲಿದ್ದೀವಿ. 19,262 ಕೋಟಿ ಕೊರತೆ ನಮ್ಮದು. ಅದು ಸಿದ್ದರಾಮಯ್ಯನ ಮ್ಯಾಜಿಕ್ ಬಡ್ಜೆಟ್. ಅದು ಆ್ಯಕ್ಚುಲಿ ಅಷ್ಟು ಬರಲ್ಲ, ಇದು ಇನ್ನೂ ಜಾಸ್ತಿ ಹೋಗ್ತೈತೆ. ಅವರು ಸುಮ್ಮನೆ ತೋರಿಸಿದ್ದಾರೆ, ಅಬ್ಕಾರಿ ಆದಾಯ ಇಷ್ಟು ಬರುತ್ತೆ, ರೆವಿನ್ಯೂ ಇಷ್ಟು ಬರುತ್ತೆ, ಟ್ಯಾಕ್ಸು ಟ್ರಾನ್ಸ್ಪೋರ್ಟಿಂದ ಅಂತ. ಅಬ್ಕಾರಿ ಒಂದು ಬಿಟ್ಟರೆ ಇನ್ನೆಲ್ಲ ಟ್ಯಾಕ್ಸ್ಗಳು 30% ಕಡಿಮೆ ಆಗಿದೆ ಈ ಸರಿ. ಸ್ಟ್ಯಾಂಪ್ ಡ್ಯೂಟಿ ಅಂತೂ 30% ಕಡಿಮೆ ಆಗಿದೆ ಈ ಸರಿ, ಸ್ಟ್ಯಾಂಪ್ ಡ್ಯೂಟಿ. ಬಿಕಾಸ್ ಆಫ್ ಇವರ ಅವೈಜ್ಞಾನಿಕ ಈ ಖಾತಾ ಅಲ್ಲ, ಅದು ವಸೂಲಿ ಖಾತಾ. ಅದು ನಮ್ಮ ಆಸ್ತಿನ ನಮ್ಮ ಹೆಸರಿಗೆ ಮಾಡೋದಂತೆ. ಏನು 75 ವರ್ಷ ನಮ್ಮ ಆಸ್ತಿ ನಮ್ಮ ಹೆಸರಲ್ಲೇ ಇದ್ದಿದ್ದು, ನಿಮ್ಮ ಹೆಸರಾಗಿತ್ತ? ಡಿ ಕೆ ಶಿವಕುಮಾರ್ ಹೆಸರಲ್ಲಿತ್ತ? ಕೃಷ್ಣ ಬೈರೇಗೌಡನ ಹೆಸರಲ್ಲಿತ್ತ? ನಮ್ಮ ಆಸ್ತಿ ನಮ್ಮ ಹೆಸರಲ್ಲೇ ಇತ್ತು. ನಮ್ಮ ಅಪ್ಪನ ಆಸ್ತಿ ನಮ್ಮ ಅಪ್ಪನ ಹೆಸರೇ, ನಮ್ಮ ಮುತ್ತಾತನ ಆಸ್ತಿ ಅವಲ್ಲೇ ಇದ್ದಿದ್ದು. ನಿಂದು ಹೊಸ ಖಾತೆ, ಈ ಖಾತೆ ಆ ಖಾತೆ, ಬರೀ ಈ ಖಾತೆ ಅಂತೇಳಿ ಖಾತೆಗೆ 10,000ದಿಂದ 1,00,000 ರೂಪಾಯಿ ವಸೂಲಿ ಮಾಡಿದ್ರಿ. ಇಡೀ ಕರ್ನಾಟಕ ವಸೂಲಿ ಇನ್ನೂ ಮಾಡ್ತಾ ಇದ್ದೀರಾ. ಫ್ರೀ ಅಂತೆ. ಫೋನ್ಪೇ ತೋರಿಸಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ. ಫೋನ್ಪೇಯಲ್ಲಿ ಲಂಚ ಕೊಟ್ಟಿರೋದು ಫೋನ್ಪೇನಲ್ಲಿ ಆನ್ ರೆಕಾರ್ಡ್ ತೋರಿಸಿದ್ದೀನಿ ನಾನು. ಅಂಥವು ಲಕ್ಷ ದಾಖಲೆಗಳು ಕರ್ನಾಟಕದಲ್ಲಿ ಅವೈಲಬಿಲಿಟಿ ಇದೆ. ಇದು ಅದರಿಂದ ಕೊರತೆ, ದೊಡ್ಡ ಕೊರತೆ ಇದೆ. 19,000 ಕೋಟಿಗಿಂತ ಜಾಸ್ತಿ ಕೊರತೆ ಇದೆ. ಅದರಿಂದ ಈ ಸರ್ಕಾರದಿಂದ ಏನು ನನಗನ್ಸುತ್ತೆ ಏನು ಬೆನಿಫಿಟ್ ಏನು ಸಿಗಲ್ಲ.